ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಮಗಳನ್ನು ಹುಡುಕುತ್ತಾ ಬಂದ ವನಜಾಳಿಗೆ ಕಾದಿದೆಯ ಶಾಕ್. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಅವಳಿಗೆ ಪೂರ್ಣಿಮಾ ಕೊಟ್ಟ ಉತ್ತರದಿಂದ ಶಾಕ್ ಆಗಿದ್ದಾಳೆ. ತನ್ನ ಮಾತಿಗೆ ಕಣ್ಣೀರು ಹಾಕುತ್ತಾ ಸಂಕಟ ಪಡುತ್ತಿದ್ದ ಪೂರ್ಣಿಮಾ ಬದಲಾಗಿದ್ದಾಳೆ. ಅನಾಥೆ ಎಂದು ಹೇಳಿಸಿದರೂ ಕೂಡ ಹೌದು ನಾನು ಅನಾಥೆಯೇ, ನಿನಗೆ ಅದೊಂದು ಮಾತಿನ ನನ್ನನ್ನು ಚುಚ್ಚುವುದಕ್ಕೆ ಆಗುವುದು, ಏನಾದರೂ ಹೇಳಿಕೋ, ನನಗೆ ಬೇಸರವಿಲ್ಲ ಎಂದಿದ್ದಾಳೆ. ಇದು ದೀಪಿಕಳಿಗೆ ಅನುಮಾನ ತರಿಸಿದೆ. ಅಪ್ಪ ಜನಾರ್ದನ್ಗೆ ಕಾಲ್ ಮಾಡಿ ಇದೇ ವಿಚಾರದ ಬಗ್ಗೆ ದೂರು ಹೇಳುತ್ತಾಳೆ. ಜನಾರ್ದನ್ ದೀಪಿಕಳಿಗೆ ಸಪೋರ್ಟ್ ಮಾಡುತ್ತಾನೆ. ದೀಪಿಕಳಿಗೆ ವಾಪಸ್ ಉತ್ತರ ಕೊಟ್ಟ ಪೂರ್ಣಿಮಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವುದನ್ನು ನೋಡಿದ ದೀಪಿಕಾ ಸುಮ್ಮನೆ ಇರುವುದಿಲ್ಲ. ನೀನು ಡ್ಯಾನ್ಸ್ ಕಲಿತು ಯಾವ ಸಾಧನೆಯನ್ನು ಮಾಡಬೇಕಿಲ್ಲ, ಎಲ್ಲೂ ಪರ್ಫಾರ್ಮ್ ಮಾಡುವ ಅಗತ್ಯವೂ ಇಲ್ಲ ಎಂದು ಹೇಳುತ್ತಾಳೆ. ಪೂರ್ಣಿಮಾ ಈ ಮಾತಿಗೆ ಸ್ವಲ್ಪ ಕೋಪ ಮಾಡಿಕೊಳ್ಳದೆ ಪ್ರತ್ಯುತ್ತರ ಕೊಡುತ್ತಾಳೆ. ಇದ್ದರೆ ಇರಲಿ, ನಿನಗೆ ನೋಡುವುದಕ್ಕೆ ಆಗದಿದ್ದರೆ ಕಣ್ಣು ಮುಚ್ಚಿಕೋ, ಕೇಳೋದಕ್ಕೆ ಕಷ್ಟ ಆದರೆ ಕಿವಿ ಮುಚ್ಚಿಕೋ, ಇಲ್ಲದೆ ಹೋದರೆ ಇಲ್ಲಿಂದ ಹೊರಗೆ ಹೋಗಬಹುದು ಎಂದು ಹೇಳುತ್ತಾಳೆ. ಇದು ದೀಪಿಕಳಿಗೆ ಇನ್ನಷ್ಟು ಕೋಪವನ್ನು ತರಿಸುತ್ತದೆ. ಆದರೆ ಪೂರ್ಣಿಮಾ ಕೂಲ್ ಆಗಿ ಇರುತ್ತಾಳೆ. ಡೆತ್ ಸರ್ಟಿಫಿಕೇಟ್ ಜುಗ್ಗನ ಅಲೆದಾಟ. ದತ್ತ ಬದುಕಿರುವಾಗಲೇ ಅವರ ಡೆತ್ ಸರ್ಟಿಫಿಕೇಟ್ ಅನ್ನು ಮಾಡಿಸಿ ಮನೆಯವರನ್ನು ಸೊಸೆ ಹೆಸರಿಗೆ ಬದಲಾಯಿಸಲು ಜುಗ್ಗು ಮಾವ ಅಲೆದಾಡುತ್ತಿದ್ದಾರೆ. ಆಫೀಸರ್ ಅನ್ನು ಭೇಟಿ ಮಾಡಿ ಡೂಪ್ಲಿಕೇಟ್ ಡೆತ್ ಸರ್ಟಿಫಿಕೇಟ್ ಮಾಡಿಕೊಡು ಅಂತ ಕೇಳುತ್ತಾರೆ. ಆತ ಮೊದಲು ಆಗುವುದಿಲ್ಲ ಎಂದಿದ್ದಕ್ಕೆ ಎಷ್ಟು ಬೇಕಾದರೂ ಹಣ ಕೊಡುವುದಾಗಿ ಆಮಿಷ ಹೂಡಿದ್ದಾನೆ. ಅದಕ್ಕೆ ಆತ ಸ್ಮಶಾನದಿಂದ ಲೆಟರ್ ತಂದರೆ ಡೆತ್ ಸರ್ಟಿಫಿಕೇಟ್ ಅನ್ನು ಮಾಡಿಕೊಡುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾನೆ. ಈಗ ಜುಜ್ಜು ಮಾವ ಸ್ಮಶಾನದ ಕಡೆಗೆ ಪ್ರಯಾಣ ಬೆಳೆಸಿದ್ದು ಮತ್ತೆ ಎಡವಟ್ಟು ಮಾಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಮಗಳನ್ನು ಹುಡುಕುತ್ತಾನೆ ಜನಾರ್ದನ್. ಮಗಳು ಇಲ್ಲದೆ ಇರುವ ಆಸ್ತಿಯನ್ನೆಲ್ಲ ಕಳೆದುಕೊಳ್ಳಬೇಕು ಎಂದೇ ಜನಾರ್ದನ್ ತಲೆ ಕೆಡಿಸಿಕೊಂಡು ಕುಳಿತಿದ್ದಾನೆ. ವನಜ ತನ್ನ ಮೊದಲ ಮಗುವನ್ನು ಹುಡುಕೋಣ, ಆಗ ಆಸ್ತಿ ನಮ್ಮ ಉಳಿಯುತ್ತದೆ ಎಂದು ಹೇಳುತ್ತಾಳೆ. ಆದರೆ ಜನಾರ್ದನ್ ಆ ಮಗು ತಮಗೆ ಅಪಶಕುನ ಎಂದು ಕೂಗಾಡುತ್ತಾನೆ. ವನಜ ಸುಳ್ಳು ಆರೋಪ ಮಾಡಬೇಕಿದೆ. ಆ ಮಗು ಹುಟ್ಟಿದ್ದಕ್ಕೆ ದೊಡ್ಡ ಆಕ್ಸಿಡೆಂಟ್ ಆದರೂ ನಿಮಗೇನು ಆಗಲಿಲ್ಲ, ಗೋಡನ್ ಸುಟ್ಟು ಹೋದರೂ ಇನ್ಶೂರೆನ್ಸ್ ಹೆಸರಲ್ಲಿ ಹೆಚ್ಚು ಹಣ ಗಳಿಸಿದ್ರಿ ಎಂದು ವಾದ ಮಾಡುತ್ತಾಳೆ. ಆಗ ಜನಾರ್ದನ್ ಮಗುವನ್ನು ಹುಡುಕುವ, ಆದರೆ ಆ ಮಗುವಿಗೆ ಬಗ್ಗೆ ಮಾಧವ್ ಮನೆಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು, ಆದ್ದರಿಂದ ನನ್ನ ಮಗಳು ದೀಪಿಕಳಿಗೆ ತೊಂದರೆ ಆಗುತ್ತದೆ ಎಂದು ಹೇಳುತ್ತಾನೆ. ರಾಮಚಂದ್ರ ಅರ್ಚಕರ ಮನೆಗೆ ಬಂದವರು ಯಾರು? ಮಗುವನ್ನು ಬಸವನಗುಡಿಯಲ್ಲಿರುವಾಗ ದೇವಸ್ಥಾನಕ್ಕೆ ಬಿಟ್ಟು ಬಂದಿರುವುದಾಗಿ ಹೇಳುತ್ತಾನೆ. ವನಜ ಜನಾರ್ದನ್ ಮಾತು ಕೇಳಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಾಮಚಂದ್ರರ ಆಚಾರ್ಯನು ಹುಡುಕುತ್ತಾ ಇರುತ್ತಾರೆ. ಆಗ ಅರ್ಚಕರು ಮಗುವಿನ ಬಗ್ಗೆ ಹೇಳಲಾಗುತ್ತದೆ. ಅನ್ನಪೂರ್ಣೇಶ್ವರಿ ದೇವಿಯ ಫೋಟೋವನ್ನು ತೋರಿಸುತ್ತಾರೆ. ಆದರೆ ಅದು ವನಜಳಿಗೆ ಅರ್ಥವಾಗುವುದಿಲ್ಲ. ಅಷ್ಟರಲ್ಲಿ ಅದೇ ಮನೆಯ ತುಳಸಿ ಕೂಡ ಪೂರ್ಣಿಮಾ ತಂದೆ ತಾಯಿ ಬಗ್ಗೆ ಮಾಹಿತಿ ಪಡೆಯಲು ಮುಂದಾಗಿರುತ್ತಾಳೆ. ಮುಂದೇನಾಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋದು ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.